ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ಇವತ್ತು ಕೂಡ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ಎಚ್.ಡಿ. ಕುಮಾರಸ್ವಾಮಿ ತೋಟದ ಬಳಿ ತೆರವು ಕಾರ್ಯ ನಡೆಯುತ್ತೆ. ಅವರ ವಿರುದ್ಧ ಕೇಳಿಬಂದಿರುವಂತಹ ಭೂ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ತೆರವು ಕಾರ್ಯ ಮುಂದುವರಿಯುತ್ತೆ. ಅವರ ತೋಟದ ಬಳಿಯೇ ಇವತ್ತು ತೆರವು ಕಾರ್ಯ ನಡೆಯುವುದು. ನಿನ್ನೆಯಿಂದ ಆರಂಭ ಆಗಿದೆ. ನಿನ್ನೆಯಿಂದ ನಡೀತಾ ಇರುವಂತ ಈ ಒತ್ತುವರಿ ಕಾರ್ಯ ಇವತ್ತು ಕೂಡ ಬಿಡದಿಯ ಅವರ ತೋಟದ ಬಳಿ ಮುಂದುವರಿಯುತ್ತೆ. ನಿನ್ನೆ ಒತ್ತುವರಿ ಜಾಗದ ಮಾರ್ಕ್ ಮಾಡಿ ರೆಡ್ ಫ್ಲಾಗ್ ಅನ್ನ ನೀಡಲಾಗಿತ್ತು. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯ ಇವತ್ತು ಕೂಡ ನಡೆಯುತ್ತೆ. ಅದು ಕೂಡ ಅವರ ಬಿಡದಿಯ ತೋಟದ ಬಳಿನೇ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೆಯುವಂತ ತೆರವು ಕಾರ್ಯಾಚರಣೆ ಇದು. ಅಧಿಕಾರಿಗಳಿಗೆ ಒತ್ತುವರಿ ತೆರವು ಮಾಡಿ ಕಲ್ಲು ನೆಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈಗ ಸರ್ವೆ ಮಾಡ್ತಾರೆ ಅಲ್ಲಿ, ನಂತರ ತೆರವು ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಅಧಿಕಾರಿಗಳಿಗೆ ಈಗ ಸೂಚನೆ ಕೊಟ್ಟಿದ್ದಾರೆ ಡಿಸಿ ಯಶವಂತ್ ವಿ ಗುರುಕಲ್ ಅವರು. ಅದರ ಪ್ರಕಾರನೇ ಇಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರಾ, ಎಷ್ಟು ಒತ್ತುವರಿ ಆಗಿದೆ, ಯಾವ ಕಾಲದಲ್ಲಿ ಆಗಿದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಒಂದು ಸರ್ವೆ ಕಾರ್ಯ, ತೆರವು ಕಾರ್ಯಾಚರಣೆ ಕಾರ್ಯ ನಡೀತಾ ಹೋಗುತ್ತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿಬಂದಿರುವಂಥ ಒತ್ತುವರಿ ಆರೋಪ ಇದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕಾರ್ಯಾಚರಣೆಗೆ ಒತ್ತುವರಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನ ಅಲ್ಲಿ ಶುರು ಮಾಡಿದೆ. ನಿನ್ನೆಯಿಂದ ಕೂಡ ಈ ಒತ್ತುವರಿ ಕಾರ್ಯಾಚರಣೆ ಶುರುವಾಗಿರೋದು. ರಾಮನಗರದ ಬಿಡದಿಯಲ್ಲಿ ಭೂ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. ಒತ್ತುವರಿ ತೆರವು ಮಾಡಬೇಕು ಅಂತ ಹೈಕೋರ್ಟ್ ಆದೇಶದ ಪ್ರಕಾರನೇ ಕಂದಾಯ ಇಲಾಖೆ ಈಗ ಒತ್ತುವರಿ ಕಾರ್ಯಾಚರಣೆಗೆ ಮುಂದಾಗಿರೋದು. ಕಂದಾಯ ಇಲಾಖೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ನಿನ್ನೆಯಿಂದ ಕೂಡ ಶುರುವಾಗಿರೋದು, ಆರಂಭ ಆಗಿದೆ, ಇವತ್ತು ಮುಂದುವರಿತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಸ್ವತಃ ಕೇಂದ್ರ ಸಚಿವರು ಅವರ ವಿರುದ್ಧನೇ ಕೇಳಿಬಂದಿರುವಂಥ ಗಂಭೀರ ಆರೋಪ ಇದು. ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಆದೇಶ ಏನಿತ್ತೋ, ಹೌದು ನೀವು ಸರ್ವೆ ಮಾಡಿ ಒತ್ತುವರಿ ಕಾರ್ಯಾಚರಣೆಯನ್ನು ಶುರು ಮಾಡಿ, ಅಂದರೆ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿ ಅಂತ ಅವ್ರ ವಿರುದ್ಧ ಕೇಳಿಬಂದಿರುವಂಥ ಆರೋಪ ಏನಿದೆ, ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ, ಅದರ ತೆರವು ಕಾರ್ಯಾಚರಣೆ ಕಾನೂನಿನ ಪ್ರಕಾರವಾಗಿಯೇ ಈಗ ಶುರುವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ SIT ತಂಡವನ್ನು ರಚನೆ ಮಾಡಿಕೊಂಡಿತ್ತು. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79ರಲ್ಲಿ ಭೂ ಒತ್ತುವರಿ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿತ್ತು. ಹೀಗಾಗಿ 14 ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ತೆರವು ಕಾರ್ಯಾಚರಣೆಗೆ ಅಂತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಅದರ ಪ್ರಕಾರ ಕಂದಾಯ ಇಲಾಖೆ ಅಧಿಕಾರಿಗಳು ಇದೆಲ್ಲ ಕಾರ್ಯಾಚರಣೆಯನ್ನು ಈಗ ಶುರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈಗಾಗಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಒತ್ತುವರಿಯ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಕಾರ್ಯಾಚರಣೆ ಶುರುವಾಗಿದೆ. ಇವತ್ತು ಏನೇನು ಸಿದ್ಧತೆ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಈ ಕಾರ್ಯಾಚರಣೆ ನಡೆಯುತ್ತೆ? ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧವಾಗಿ 14 ಎಕರೆಗೂ ಹೆಚ್ಚು ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಕೋರ್ಟ್ ಆದೇಶದಂತೆ ನಿನ್ನೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಿರ್ತಕ್ಕಂಥದ್ದು. ಅಂದ್ರೆ ರಾಮನಗರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ರಾಮನಗರ ತಾಲೂಕು ಕೇತಗಾನಹಳ್ಳಿ ಎಚ್.ಡಿ.ಕೆ ತೋಟದಲ್ಲಿ ಇರ್ತಕ್ಕಂಥ ಏನು ತಂತಿ ಬೇಲಿಯನ್ನ ಹಾಕುವಂಥದ್ದು ಇವತ್ತೆಲ್ಲವೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇರತಕ್ಕಂಥದ್ದು. ಅಂದ್ರೆ ನಿನ್ನೆ ಮಾರ್ಕ್ ಅನ್ನ ಮಾಡುವಂಥದ್ದು, ಅಂದ್ರೆ ಅಳತೆಯನ್ನ ಸರ್ವೆಯನ್ನ ಮಾಡಿ ಮಾರ್ಕ್ ಮಾಡುವಂಥದ್ದು, ಅಲ್ಲಿಗೆ ಒಂದು ರೆಡ್ ಫ್ಲಾಗ್ ಗಳನ್ನ ನೆಡುವಂಥದ್ದು, ಮತ್ತೆ ಮಾರ್ಕ್ ಮಾಡಿ ಅದನ್ನ ಗುರುತಿಸುವಂತ ಜಾಗವನ್ನ, ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು. ಇದು ಇವತ್ತು ಕೂಡ ಮುಂದುವರಿಯುವಂತ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತು ಸುಮಾರು 10 ಗಂಟೆ ಸುಮಾರಿಗೆ ಮತ್ತೆ ಇವತ್ತು ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ನಡೆಯುವಂತ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಸುಮಾರು ಒಂದು 2 JCBಗಳ ಮುಖಾಂತರವಾಗಿ ನಿನ್ನೆ ಅಲ್ಲಲ್ಲೇ ಒಂದು ಫ್ಲಾಗ್ ಗಳನ್ನ ನೆಡುವಂತದ್ದು ಕೂಡ ಆಗ್ತಾ ಇತ್ತು. ಆದ್ರೆ ಇವತ್ತು ಏನು ತಮ್ಮ ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನ, ಗುರುತು ಮಾಡಿರ್ತಕ್ಕಂಥ ಜಾಗವನ್ನ ತಂತಿ ಬೇಲಿ ಮುಖಾಂತರವಾಗಿ ಒಂದು ಪೋಲ್ಗಳನ್ನ ನೆಟ್ಟು ತಂತಿ ಬೇಲಿನ ಹಾಕಿ ಅದನ್ನ ತಮ್ಮ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.